ಇವತ್ತು ನೀವು ಅಧ್ಯಕ್ಷರ ಗಾದಿಯಿಂದ ಕೆಳಗಿಳಿದ ಮೇಲೆ ಎಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ? ನೀವು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀರಾ, ಅದನ್ನ ಶಾಸಕರು ಒಪ್ಕೊಂತಾರೆ, ಎಲ್ಲರೂ ಒಪ್ಕೊಂತಾರೆ. ಅದಾದ ನಂತರ ನೀವು 2013ರ ಚುನಾವಣೆಯಲ್ಲಿ ಯಾರು ಕೆಲಸ ಮಾಡಿದ್ರಿ? 2018ರ ಚುನಾವಣೆಗೆ ಯಾರು ಕೆಲಸ ಮಾಡಿದ್ರಿ? ಇದೆಲ್ಲ ಗೊತ್ತಾಗ್ಬೇಕಾಗ್ತದೆ. ಏನ್ ನೀವು ಒಬ್ರೇನಾ ಯಲಹಂಕದಲ್ಲಿ? ಇವತ್ತು ನಮ್ಮಲ್ಲಿ ಏನು ಮೋರ್ಚಾಗಳಿದೆ, ಏನ್ ಪೇರೆಂಟ್ ಬಾಡಿ ಇದೆ, ಏನ್ ಪದಾಧಿಕಾರಿಗಳಿದ್ದಾರೆ, 5,000 ಜನ ಇದ್ದೀರಿ ನಾವು ಯಲಹಂಕ ಕ್ಷೇತ್ರದಲ್ಲಿ. ನಿಮ್ಮಂತ ಕಾರ್ಯಕರ್ತರು ಯಾರಿಗೂ ಆಗದಿರುವಂತಹ ನೋವು, ಯಾರಿಗೂ ಆಗದಿರುವಂತಹ ಕಷ್ಟ ನಿಮಗೇನಾಗಿದೆ? ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ತಗೊಂಬಂದು ಪಕ್ಷದಲ್ಲಿ ಹೇಳ್ಕೊಂಡು ಏನು ಪಕ್ಷದ ಹೆಸರನ್ನ ಕೆಡಿಸೋದು, ಇನ್ಯಾರನ್ನ ಹೆಸರನ್ನ ಕೆಡಿಸೋದಕ್ಕೆ ನೀವು ಮುಂದಾದ್ರೆ ಇದು ಯಾರು ಕೇಳ್ಕೊಂಡಿರೋದಕ್ಕೆ ರೆಡಿ ಇರೋದಿಲ್ಲ. ಇವತ್ತು ಹೇಳ್ತೀರಾ ನೀವು ಬಿಜೆಪಿಯನ್ನ ಕಲಶ ನಿಮಗಿದೆ ಅಂತೇಳಿ. ಸತ್ಯ ಹೇಳ್ತೀನಿ ನೋಡಿ, ಇವತ್ತು ಬಿಜೆಪಿಯ ಕೆಲಸವನ್ನ ಉತ್ತುಂಗಕ್ಕೆ ತಗೊಂಡೋಗಿರೋ SR ವಿಶ್ವನಾಥಣ್ಣನವರು. ಯಲಹಂಕದಲ್ಲಿ ಬಿಜೆಪಿಯನ್ನ ಬಲಪಡಿಸಿರೋದು ಅವರೇನೆ. ಯಲಹಂಕದಲ್ಲಿ ಬಿಜೆಪಿಯನ್ನ ಬಲಪಡಿಸಿರುವಂತದ್ದು SR ವಿಶ್ವನಾಥಣ್ಣನವರು. ನೀವು ಯಲಹಂಕದಲ್ಲಿ ಏನು ಇವತ್ತು ದೇಶದಲ್ಲೇ ಮುಂಚೂಣಿ ಮೆಂಬರ್ಶಿಪ್ ಮಾಡಿದ್ದೀರಿ, ಮನ್ ಕಿ ಬಾತ್ ಮಾಡಿದ್ದೀರಿ. ಎಷ್ಟು ಮನ್ ಕಿ ಬಾತ್ ಅಲ್ಲಿ ನೀವು ಭಾಗವಹಿಸಿದ್ದೀರಾ? ನೀವು ಎಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ? ಇವತ್ತು ನೀವು ಯಾವ್ಯಾವ ಕಾರ್ಯಕ್ರಮಕ್ಕೆ ಎಷ್ಟೆಷ್ಟು ಕೊಡುಗೆಯನ್ನ ಕೊಟ್ಟಿದ್ದೀರಾ? ನೀವು ಇವತ್ತು ಲಕ್ಷಾಂತರ ರೂಪಾಯಿ ಕಾರ್ಯಕ್ರಮಗಳಿಗಾಗುತ್ತೆ. ಕಾರ್ಯಕರ್ತರಿಗೆ ಸಹಾಯ ಮಾಡಿಕೊಂಡು ಇವತ್ತು ಇಷ್ಟೆಲ್ಲ ಮಾಡ್ಕೊಂಡ್ ಬರ್ತಾ ಇರೋರಿಗೆ ಕಳಶ ಬಿಜೆಪಿ ಅಂತೀರಾ? ಇವತ್ತು ಬಿಜೆಪಿ ಕಳಶ ಅವರು ಯಲಹಂಕದಲ್ಲಿ ನಮ್ಮೆಲ್ರಿಗೂ ಸಹ ಕಳಶ ಅವರೇನೆ ಯಲಹಂಕ ಜನತೆಗೆ. ನೀವು ಮಾತಾಡ್ತಾ ಇರುವಂತದ್ದು ಬಹಳಷ್ಟು ತಪ್ಪಿದೆ. ಇವತ್ತು ಏನು ಕಾಂಗ್ರೆಸ್ನ ವಿರೋಧ ಪಕ್ಷದವರು ಮಾತಾಡುವಂಥದ್ದನ್ನ ನೀವು ಮಾತಾಡ್ತೀರಾ ಅಂದ್ರೆ ಇವತ್ತು ಕಾಂಗ್ರೆಸ್ನ ಮುಖವಾಡ ನೀವು ಹಾಕೊಂಡಿದ್ದೀರಾ ಅಂತ ಗೊತ್ತಾಗ್ತಾ ಇದೆ. ನೀವು ಬಿಜೆಪಿ ಕಾರ್ಯಕರ್ತ ಅನ್ನುವಂತ ಹೆಸರಲ್ಲಿ ಇವತ್ತು ಅವರ ಮುಖವಾಡವನ್ನ ಹಾಕೊಂಡು ಮಾತಾಡ್ತಾ ಇದ್ದೀರಾ ನೀವು. ಇದು ಪಕ್ಷಕ್ಕೆ ಮತ್ತು ಯಲಹಂಕ ಕ್ಷೇತ್ರದ ಬಿಜೆಪಿ ಕಾರ್ತಿಗೆ ಮಾಡ್ತಾ ಇರುವಂತಹ ಅಪಮಾನ. ಇದು ಯಾರೋ ಒಬ್ರಿಗೆ ಮಾಡ್ತಾ ಇರೋ ಅಪಮಾನ ಅಲ್ಲ. ನೀವು ನಿಮ್ದೇನಾದ್ರೂ ಇದ್ದಿದ್ರೆ ಪಕ್ಷದ ವೇದಿಕೆಯಲ್ಲಿ ಬಂದು ಮಾತಾಡಬೇಕಾಗಿತ್ತು. ಅದನ್ನ ಬಿಟ್ಟು ವಿಡಿಯೋಗಳಲ್ಲಿ ಮಾತಾಡಿ ಏನ್ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದ್ದೀರಾ ತಾವು? ಇದರಿಂದ ಕಾರ್ಯಕರ್ತರಿಗೆ ನೋವಾಗೋದಿಲ್ವಾ? ನೀವು ಏನ್ ಹೇಳಿದ್ದೀರಾ ಎಲ್ಲದಕ್ಕೂ ಸಾಕ್ಷಿಯನ್ನ ಕೊಡ್ಬೇಕು. ನೀವು ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯೋದಲ್ಲ. ನಾವ್ ಯಾವ್ದಾದ್ರೂ ಒಂದು ವಿಚಾರವನ್ನ ಮಂಡನೆ ಮಾಡ್ಬೇಕಾದ್ರೆ ಅದಕ್ಕೆ ಸೂಕ್ತ ದಾಖಲೆಗಳನ್ನ ಇಟ್ಕೊಬೇಕು. ಇವತ್ತು ನಾನು ದಾಖಲೆಗಳನ್ನ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಯಾರೋ ನೀವೊಬ್ರು ಬೆಳೆಯೋದಕ್ಕೆ, ನಾನೊಬ್ರು ಬೆಳೆಯೋದಕ್ಕೆ ಪಕ್ಷವನ್ನ ಬಲಿ ಕೊಡಬಾರ್ದು. ನಾವೆಲ್ಲರೂ ಸೇರಿದ್ರೇನೆ ಪಕ್ಷ, ಯಾರೋ ಒಬ್ರಿಂದ ಇಲ್ಲಿ ಪಕ್ಷ ಅಲ್ಲ. ಮುನ್ನಡೆಸೋದಕ್ಕೊಬ್ಬ ಒಳ್ಳೆ ಉತ್ತಮ ನಾಯಕರು ಬೇಕು. ಆ ಉತ್ತಮ ನಾಯಕರೇ ನಮ್ಮ SR ವಿಶ್ವನಾಥಣ್ಣನವರು. ಎಲ್ರೂ ರಾಜ ಆಗಕ್ಕಾಗಲ್ಲ, ಈ ದೇಶವನ್ನ ಎಲ್ರೂ ಆಳಕ್ಕಾಗಲ್ಲ. ನರೇಂದ್ರ ಮೋದಿನೇ ಬೇಕು ದೇಶ ಆಳೋದಿಕ್ಕೆ. ಅವ್ರಿಗೆ ಏನು ಅವ್ರ ಸಮಯ ನಡೀತದೆ. ಇವತ್ತು ಸುಮಾರು ಜನ 8 ಬಾರಿ 10 ಬಾರಿ ಎಲ್ಲಾ ಪಕ್ಷದಲ್ಲೂ ಶಾಸಕರಾಗಿದ್ದಾರೆ. ಉತ್ತಮ ಕೆಲಸ ಮಾಡೋರು, ಜನರ ಜೊತೆ ಬೆರೆಯೋರು ಶಾಸಕರಾಗಿ ಬರ್ತಾ ಇರ್ತಾರೆ. ಜನರ ಆಶೀರ್ವಾದ ಇರೋ ಗಂಟ ಅವರೇ ಶಾಸಕರಾಗಿರ್ತಾರೆ. 28ಕ್ಕೂ ಅವರೇ ಶಾಸಕರಾಗ್ತಾರೆ. ಕೆಲಸ ಮಾಡಿಲ್ವಾ ಜನ ನಿರ್ಧಾರ ಮಾಡ್ತಾರೆ. ನೀವ್ಯಾರು ಮಾತಾಡೋದಕ್ಕೆ? ಅದು ನಾನು ಆಗ್ಲೇ ಪ್ರಸ್ತಾಪ ಮಾಡಿದ್ದೀನಿ. ಶಾಸಕರನ್ನ ಏನು ಕೇಳ್ಬೋದು, ನಾಗರಿಕರಾಗಿ ಕಾರ್ಯಕರ್ತನಾಗಿ ಏನು ಕೇಳಬೇಕು ಅದನ್ನೇ ಕೇಳಬೇಕಾಗ್ತದೆ. ವೈಯಕ್ತಿಕ ವಿಚಾರಗಳನ್ನ ಮಾತಾಡೋದು, ಏಕವಚನಗಳಲ್ಲಿ ಮಾತಾಡೋದು ಇದು ತಪ್ಪಾಗುತ್ತೆ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ನೀವು ಇನ್ನೇನಾದ್ರೂ ಇದೇ ರೀತಿ ವಿಡಿಯೋಗಳು ಮಾಡಿದ್ರೆ ನಮ್ಮ ಉತ್ತರನೂ ಸಹ ಇರುತ್ತೆ. ಇದೇ ರೀತಿನೇ ನಿಮ್ಮ ಭಾಷೆಯಲ್ಲೇ ನಾವು ಮಾತಾಡ್ಬೇಕಾಗ್ತದೆ. ಇದೆಲ್ಲ ಬೇಡ, ಇದು ಸಂಸ್ಕೃತಿ ಅಲ್ಲ. ಇಲ್ಲಿಗೆ ಇದನ್ನ ನಿಲ್ಸ್ಕೊಳೋದು. ನಿಮ್ಮ ಕಷ್ಟಗಳಿದ್ರೆ ಪಕ್ಷ ವೇದಿಕೆಯಲ್ಲಿ ಮಾತಾಡ್ಕೊಳ್ಳಿ ಅಂತೇಳಿ ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ನಾನು ಮಾತಾಡಿರೋದ್ರಲ್ಲಿ ನಮ್ಮ ಬಿಜೆಪಿ ಕಾರ್ಯಕರ್ತರಾಗ್ಲಿ ಯಾರೋ ನಾಗರಿಕರು ಇದು ನೋಡ್ತೀರಾ, ಏನಾದ್ರೂ ತಪ್ಪಿದ್ರೆ ಕ್ಷಮೆ ಇರ್ಲಿ ಅಂತ ಹೇಳಿ
ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ.